ಗೈಸ್ ನೋಡಿ ಫೈನಲಿ ಪೂಜೆ ಮುಗೀತು ನೋಡಿ. ಬಲ್ಲೆ ಮಗನಿ ನೋಡಿ ಗೈಸ್ ಎಷ್ಟು ಜನ ಕ್ಯೂ ನಿಂತ್ಕೊಂಡವ್ರು. ಪ್ರಸಾದ ತಿಂತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಗೈಸ್ ಹೊರಗಡೆ ಏನು ಸಖತ್ತಾಗಿದೆ. ನೋಡ್ಕೊಳ್ಳಿ ಗೈಸ್. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಸೊ ಗೈಸ್ ಇವತ್ತು ಗುರುವಾರ, ಸೊ ಹಾಗಾಗಿ ಗೊತ್ತಲ್ವಾ ಗುರುವಾರ ನಂದು ರಾಘವೇಂದ್ರ ಸ್ವಾಮಿ ವಾರ. ಸೊ ಹಾಗಾಗಿ ನಾನು ಗುರುವಾರ ಮಾಡಬೇಕು. ಸೊ ಹಾಗಾಗಿ ನೋಡಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಫುಲ್ ಗ್ಯಾಸ್ ಎಲ್ಲ ಕ್ಲೀನ್ ಆಗಿದೆ, ಇನ್ನೊಂಚೂರು ಕ್ಲೀನ್ ಮಾಡಬೇಕು ಸ್ವಲ್ಪ ಇಲ್ಲೆಲ್ಲ. ಸೊ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಗೈಸ್. ಫೈನಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಗೆಸ್ಟ್ ಬಂದಿದ್ದೀನಿ. ಯಾಕಂದರೆ ಇವತ್ತು ವಾರ, ನಾನು ಗುರುವಾರ ಪೂಜೆ ಮಾಡಬೇಕು. ಸೊ ಹಾಗಾಗಿ ನೋಡಿ ಕಿಚನಲ್ಲಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಲ್ವ ಗೈಸ್. ಸೊ ಇದು ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಇದು ಚೆನ್ನದಲ್ಲು ಮತ್ತು ಇದು ಸೀಡ್ಸ್ ಹೀಟ್ ಅಲ್ವಾ, ಸಿಕ್ಕಾಪಟ್ಟೆ ಹೀಟು ಈ ಬಿಸಿಲಿಗೆ. ಸೊ ತಂಪಿರಲಿ ಅಂದ್ಬಿಟ್ಟು ಸೀಡ್ಸ್ ಏನಿಟ್ಟಿದ್ದೆ. ಇವಾಗ ಪೂಜೆ ಮಾಡೋಣ, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇವಾಗ ಬೇಗ ಬೇಗ ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗುವ. ಓಕೆ, ಇವಾಗ ಪೂಜೆ ಮಾಡ್ತೀನಿ. ಪೂಜೆ ಮಾಡಿದ ತಕ್ಷಣ ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ಸೊ ಇನ್ನೂ ಪೂಜೆ ಮಾಡಬೇಕು. ಸೊ ಪೂಜೆಗೆ ಎಲೆ ಇಲ್ಲ, ಹೂವು ಇದೆ, ಹೂವೆಲ್ಲ ಮುಡಿಸಿದ್ದೀನಿ, ಬಟ್ ಎಲೆ ಇಲ್ಲ. ಸೊ ಹಾಗಾಗಿ ಎಲೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬರುವಾಗ ತೊಗೊಂಬರೋಕೆ ಹೇಳಿದ್ದೀನಿ ಡುಮ್ಮಗೆ. ಸೊ ತೊಗೊಂಬರ್ತಾರೆ ಬರುವಾಗ. ಸೊ ಅದಕ್ಕಿಂತ ಮುಂಚೆ ನೋಡಿ, ಇವಾಗ ಬೆಳಗ್ಗೆಗೆ ಓಟ್ಸ್ ಮಾಡ್ಕೊಂಡಿದ್ದೀನಿ ನಾನು. ಕಾಣಿಸ್ತಿದೆಯಾ ನೋಡಿ, ಈ ಥರ ಓಟ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಓಟ್ಸ್ ತಿನ್ನಬೇಕು. ಆಮೇಲೆ ಮಧ್ಯಾಹ್ನಕ್ಕೆ ಇದು ಬೇಳೆ ಸಾರು ಅದು ರೆಡಿ ಮಾಡ್ಕೊಂಡು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಓಟ್ಸ್ ತಿನ್ಕೊಂಡು ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡೋಣ ಅಂತ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅವ್ರು ಬಂದ ತಕ್ಷಣ ನಾನು ಪೂಜೆ ಮಾಡಬೇಕು. ಸೊ ಅದಕ್ಕೇ, ಯಾಕಂದ್ರೆ ದೇವಸ್ಥಾನಕ್ಕೆ ಬೇರೆ ಹೋಗ್ತಾ ಇದ್ದೀನಲ್ವ. ಸೊ ಅಲ್ಲಿಗೆ ಹೋಗಿ ಬರೋದಕ್ಕೆ ಲೇಟ್ ಆಗುತ್ತೆ, ಆಮೇಲೆ ಮಧ್ಯಾಹ್ನ ಬಂದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೀಗೆ ಮಾಡಿಟ್ರೆ ಸರಿ ಹೋಗುತ್ತೆ ಅಂತ ಅದಕ್ಕೇ. ಸೊ ಬನ್ನಿ ಗೈಸ್, ಇವಾಗ ಬೇಗ ಬೇಗ ಬೇಳೆ ಸಾರು ಮಾಡ್ತೀನಿ. ಕಟ್ಟಿ ಇದೆ, ಕಟ್ಟಿ ರೊಟ್ಟಿ ಮತ್ತು ಬೇಳೆ ಸಾರು ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ 2 ಈರುಳ್ಳಿ ತಿಂದುಬಿಟ್ಟೆ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಆದಮೇಲೆ ಸಿಗ್ತೀನಿ ಗೈಸ್. ನೋಡಿ ಫೈನಲಿ ಪೂಜೆ ಮುಗೀತು ನೋಡಿ. ಸೊ ಪೂಜೆ ಎಲ್ಲ ಮಾಡಿ ಇವಾಗ ಗಾಳಿಗೆ ಆರೋಗ್ಬಾರ್ದಂತ ಒಂಚೂರು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಅವರಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅಷ್ಟೇ, ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಟಿಫನ್ ಎಲ್ಲ ಓಟ್ಸ್ ಎಲ್ಲ ತಿನ್ಕೊಂಡ್ವಿ. ತಿಂದ್ಬಿಟ್ಟು ಇವಾಗ ಅಷ್ಟೇ, ಇನ್ನೇನು ಇಲ್ಲ. ಇವಾಗ ಇಲ್ಲಿಂದ ನಾವು ಸೀದಾ ದೇವಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಕುಡಿಯೋಕ್ಕೆಲ್ಲ ನೀರು ತೊಗೊಂಬರ್ಬೇಕು. ಎಲ್ಲ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಸೊ ಕುಡಿಯೋಕ್ಕೆ ನೀರು ತೊಗೊಂಬಂದು ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ನೋಡಿ ಗೈಸ್. ಬಲ್ಲೆ ಮಗನಿ ಕಳ್ಳ ಗಾಯ್ಸ್. ಇವಾಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ನೋಡಿ ಏನು ಬಿಸಿಲು ಗೊತ್ತಾ, ಈ ಬಿಸಿಲಿಗೆ ಎಲ್ಲೋ ಹೋಗೋ ಮನಸ್ಸು ಬರಲ್ಲ. ಇದು ಸುಮಾರು ಸಲ ಹೇಳಿದ್ದೀನಿ, ಬಟ್ ಹಂಗೆ ಅದು ಏನು ಮಾಡ್ತೀರಾ, ಆಗಲ್ಲ ಗೈಸ್. ಈಗ ಇಲ್ಲಿಂದ ಸೀದಾ ದೇವಸ್ಥಾನದಲ್ಲೇ ಸಿಗ್ತೀನಿ. ಓಕೆನಾ. ರೋಡ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಓ ಮೈ ಗಾಡ್, ಡಡ್ಡ ಅಂತ ಹೋಗ್ತಾರೆ, ಗಡ ಅನ್ನುತ್ತಿದ್ದು ರೋಡು. ಇದಾನೆ ನೋಡಿ ಹೈವೇ ರೋಡ್. ಸರಿ, ನೈಸ್ ರೋಡ್. ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲಿ ನಿಧಾನವಾಗಿ ಬೀಳಿಸ್ತೀನಿ. ದೇವಸ್ಥಾನದಲ್ಲಿ ಸಿಗ್ತೀನಿ ಗಾಯ್ಸ್. ಓಕೆ, ಬಾಯ್. ಅಪ್ಪ, ಸೊ ಏನೋ ಹೇಳಬೇಕಿತ್ತು ಗೈಸ್, ಮರ್ತೋಯ್ತು. ಸೊ ಫಸ್ಟು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿಂದ ನನ್ನ ತೋಟನೆಲ್ಲ ಮಾತಾಡಿಸ್ಕೊಂಡು ನೋಡಿ ನಮ್ಮ ಅತ್ತೆ ಹೂ ಕೊಟ್ಟಿದ್ದು. ಸೊ ನೋಡಿ ಹೂವು ಎಲ್ಲ ಮುಟ್ಕೊಂಡು ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ರು. ಇದು ನೋಡಿ ಏನು ಡೌನ್ ಅಂತ. ಸೊ ಏನೋ ಹೇಳಕ್ಕೆ ಬಂದೆ, ಮತ್ತೆ ಹೋಯ್ತು. ಒಂದೊಂದು ಸಲ ಏನೋ ಮಾತಾಡಬೇಕು ಅಂದ್ಕೊಂಡಿರ್ತೀನಿ, ಮತ್ತೆ ಹೋಗ್ಬಿಡುತ್ತೆ ನನಗೆ. ಸೊ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಕುತ್ಕೊಂಡು
ಮಾತಾಡಿಸ್ಕೊಂಡು ಅದಾದಮೇಲೆ ಹೂವು ಕೊಟ್ಟರು. ಚೆನ್ನಾಗಿ ಹೂವು ಎಲ್ಲ ಪೋಣಿಸಿ ಕೊಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಇವ್ನು ನಗಿಸ್ತಿದ್ದಾನೆ, ಎಷ್ಟು ಮಾತಾಡೋಕೆ ಇಷ್ಟ ಇಲ್ಲ. ಯಾಕೆ ಹೋಗೋಣ ಅದೇ ಹೇಳ್ಬೇಕು. ತ್ರಿಫಲ ತೊಂದಾಲಿ, ವಿತ್ವ ತೊಂದಾಲಿ. ನಾನು ಸುಂದ್ರಿ ಅಂತಲೇ ನಮ್ಮ ಅತ್ತೆ ನನಗೆ ಹೂವು ಕೊಟ್ಟಿರೋದು. ಇದು ಚೆನ್ನಾಗಿ ಕಾಣಿದೆ ಅಂತ ಅರ್ಥ ಆಯ್ತಾ? ಸೊ ಬನ್ನಿ ಗೈಸ್ ಹೋಗೋಣ. ಸೊ ನೋಡಿ ಗೈಸ್, ಫಸ್ಟು ಸಾಯಿಬಾಬಾ ಬರುತ್ತೆ, ಅದಾದಮೇಲೆ ರಘು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನೋಡಿ ಫಸ್ಟ್ ಬರೋದೇ ಇದು, ಈ ದೇವಸ್ಥಾನ ಸಾಯಿ ಮಂದಿರ. ಈ ಸಾಯಿ ಮಂದಿರ ದತ್ತಪೀಠ ಇದು ಫಸ್ಟು. ಸೊ ಇಲ್ಲಿಗೆ ಹೋಗೋರು ಇಲ್ಲಿ ಹೋಗ್ತಾರೆ, ರಾಯರ ದೇವಸ್ಥಾನಕ್ಕೆ ಹೋಗೋರು ಅಲ್ಲಿ ಹೋಗ್ತಾರೆ. ಬಟ್ ಫಸ್ಟ್ ಇದೇ ಬರೋದು. ಇದು ಬಾಕ್ಬಿಟ್ಟು ಹ್ಞೂ, ಮತ್ತು ಅವ್ರು ವಾರ ಅಲ್ವಾ, ಗುರುವಾರ ಅಲ್ವಾ? ಹೆಂಗೆ ಮಾಡ್ತಾನೆ ನೋಡಿ. ಪ್ರಸಾದ ಮಿಸ್ ಮಾಡಬಾರ್ದು ಅಂತ. ನಮಗೆ ಇಷ್ಟ ದೇವ್ರ ಪ್ರಸಾದ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಇವರಿಗೆ ಅಂತಲ್ಲ. ಸೊ ನಮಗೂ ಅಷ್ಟೇ ಪ್ರಸಾದ ಇಷ್ಟ, ತಿನ್ಬೇಕಂತ ಗೈಸ್, ಒಳ್ಳೇದು ದೇವ್ರ ಪ್ರಸಾದ ತಿಂದರೆ. ಈ ನಿಲ್ಸು. ಸೊ ನೋಡಿ, ದೇವ್ರ ಪ್ರಸಾದ ತಿಂದರೆ ನಿಜ ಒಳ್ಳೇದು. ಈಗ ಬ್ಯಾಗ್ ಹಾಕು. ಅಲ್ಲೆಲ್ಲಿ ಇಡ್ತೀಯ? ಸೊ ಬನ್ನಿ ಗೈಸ್ ಹೋಗೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿಗೆ ಹೋಗೋಣ. ಹೌದು, ಅಲ್ಲೆಲ್ಲರೂ ಬಿಡೋಣ. ನೋಡಿ ಗೈಸ್ ಎಷ್ಟು ಜನ ಕ್ಯೂ ನಿಂತ್ಕೊಂಡವ್ರು. ಪ್ರಸಾದ ತಿಂತಾ ಇದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಕರೆಕ್ಟಾಗ್ತೀನೋ ಇಲ್ಲೆಲ್ಲ ಕಡೆ ಒಂದಿದೆ ಅದು. ನೋಡಿ ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕೈಯೆಲ್ಲ ಮುಗಿದು ಆಮೇಲೆ ಪ್ರಸಾದ ತಿನ್ಕೊಂಡು ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ನಾನಿನ್ನು ಹೋಗ್ತಾ ಇದ್ದೀವಿ. ಜನ ನೋಡಿ ಗೈಸ್, ಜನ ನೋಡಿ, ಹೊಸ ಜನ ಬರ್ತಾರೆ. ಜನ ನೋಡಿ ಎಷ್ಟು ಜನ ಬರ್ತಾರೆ. ಇಲ್ಲೆಲ್ಲ ಸಂತೆ ಮಾಡ್ತಾರೆ. ಗುರುವಾರ ಬಂತು ಅಂದರೆ ಸಂತೆ ಮಾಡ್ತಾರೆ ನೋಡಿ. ಇಲ್ಲಂತೂ ಕೇಳಬೇಡಿ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಬರ್ತಾರೆ, ಗುರುವಾರ ಅಲ್ವಾ, ಹಂಗಾಗಿ ಜನ ಜಾಸ್ತಿ ಇರ್ತಾರೆ ಇಲ್ಲಿ. ತರಕಾರಿ ಅವು ಇವು ಬಜ್ಜಿ ಹಾಕ್ತಾರೆ, ಏನೋ ಹಾಕ್ತಾರೆ ಗೈಸಲ್ಲಿ. ಇನ್ನು ನೋಡಿ ಬಜ್ಜಿ ತರಕಾರಿ ಹೂವು ಎಲ್ಲ ಮಾಡ್ತಾರೆ ನೋಡಿ ಗೈಸ್. ಹೊರಗಡೆ ಏನು ಸಖತ್ತಾಗಿದೆ. ಇದು ನಂಗೆ ತುಂಬ ಇಷ್ಟ ಆಗಿದೆ. ಇದು ಇರಲಿಲ್ಲ ಮುಂಚೆ, ಬಟ್ ಇವಾಗ ಬಂದಿದ್ದಲ್ಲ. ಒಬ್ಬ ಸುತ್ತ ನೋಡ್ಕೊಂಬಿಡಿ ಗೈಸ್. ಇಲ್ಲಿ ಯಾರು ಬಂದಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಬಾ ಏನು ಕಾಲು ಸುಡುತ್ತೆ ಬಿಸಿಲಿಗೆ. ಅಷ್ಟು ಕಾಲು ತೊಳ್ಕೊಂಡು ಹೋಗ್ಬೇಕು. ಸುತ್ತ ಈ ಥರ ಇದೆ. ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಇವತ್ತು. ಹೌದಾ? ಮುಂಚೆ ಎಷ್ಟಿತ್ತು ನೋಡಿ ಗೈಸ್, 30 ರೂಪಾಯಿ ಇದ್ದಿದ್ದು ಬತ್ತಿ ಇವಾಗ 50 ರೂಪಾಯಿ ಮಾಡಿದಾರಂತ. ಫಸ್ಟ್ ಪೂಜೆ ಕೈ ಮುಗಿಯೋಣ. ನಾರ್ಮಲಾಗಿ ಇಡ್ಕೊ.
ಏನು ದೇವ್ರ ಕಳ್ಸ್ತೀನಿ ಎಲ್ಲಿ ನೋಡ್ಕೊಳ್ಳಿ ಗೈಸ್. ಇವಾಗ ಬರುವಾಗ ಇವ್ರ ಫ್ರೆಂಡ್ಸ್ ಸಿಕ್ಕರು, ಹಂಗೆ ಮಾತಾಡ್ಸ್ಕೊಂಡು ಹೋಯ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ಅಂತ. ಈಗ ಜನ ನೋಡಿದ್ವಿ, ಎಷ್ಟು ಜನ ಕ್ಯೂ ನಿಂತ್ಕೊಂಡವ್ರೆ ಒಳಗಡೆ. ನೋಡಿ ಒಳಗಡೆ ಮಂತ್ರಾಕ್ಷತೆ ತಗೊಳ ಹಾಕ. ನೋಡಿ ಸುತ್ತ ಹೆಂಗಿದೆ ಅಂತ. ಗಾಯಸ್ ಎಲ್ಲ ಮುಗೀತು, ಇವಾಗ ಹೋಗ್ತಾ ಇದ್ದೀವಿ. ಏನೋ ತಗೊಂತಿರ್ಲಿಲ್ಲ. ಸೊ ಬನ್ನಿ ಇವಾಗ ಮನೆಗೆ ಓಡಬೇಕು. ಪೂಜೆ ಎಲ್ಲ ಚೆನ್ನಾಗಾಯಿತು. ಜನ ನೋಡಿ ಗೈಸ್, ಜನ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲೂ ಪ್ರಸಾದ ಕೊಡ್ತಾ ಇದ್ದಾರೆ. ಬೇಡ, ಈ ಥರ ಬಳೆ ನಮ್ಮ 3 ಸೈಡ್ ಹಾಕ್ತಿದ್ರು. ಅಲ್ಲಿ ಬಳೆ ಕಾಣ್ತಾವಲ್ಲ ಡುಮು, ನಮ್ಮ 3 ಸೈಡು ಆ ಥರ ಬಳೆ ಅಂಗಡಿನೇ ಇರುತ್ತೆ. ಮಾವನೇ ನಿಂತ್ಕೊಂಡು ಪ್ಲೀಸ್ ಕೊಡಿಸು. ಕೊಡಿಸು, ಚೆನ್ನಾಗಿತ್ತು ಒಳಗಡೆ. ತಗೊಂತೀವಿ. ಇಲ್ಲಿ 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 ಓ ಮಾವಿನಕಾಯಿ ಇದೆ ವಯಸ್ಸಲ್ಲಿ, ಮಾವಿನಲ್ಲಿದೆ. ಮಾವನ ಐತೆ ಅಲ್ಲಿ ಕಾಣ್ತೈತಾ? ಇಲ್ಲಿ ಆಟೋ ಒಳಗಡೆ ಮಾವನ ಐತೆ. ಸೊ ನಂಗೆ ಬೇಕೇ ಬೇಕು. ಬನ್ನಿ ನೋಡು. ಕೇಳಿ ಹೆಂಗೆ ಕೆಜಿ ಅಕ್ಕ? ನನಗೆ ಮನಿ ಪ್ಲಾಂಟ್ ಬೇಕಿತ್ತು, ಬಂದಿದ್ವಿ. ಮನಿ ಪ್ಲಾಂಟ್ ಇದೆಯಾ? ಯಾವುದು ನೋಡಿರೋದು ಬಸ್ ಬಟ್ ನೆನಪಿಲ್ಲ. ಹಾಂ ಹಾಂ ನೋಡಿ ಏನು ಮಾಡೋಣ, ತಗೋಣ. ತಗೋಣ. ರೋಜು ನೋಡಿ ಏನು ಸಕ್ಕತ್ತಾಗೈತೆ. ಯಾವ್ದು ಯಾವುದಂತದು? ಬೇಡವ, ಇದೊಂದು ತಗೋ ಸಾಕು. ಮನಿ ಪ್ಲಾಂಟ್ ಇದೆ, ಮನಿ ಪ್ಲಾಂಟ್ ಮನೆ ಗಿಡನ ತಗೋ. ಸ್ವಲ್ಪ ಕಡಿಮೆ ಮಾಡ್ಕೊಡಿ, ಒಂದು 2-3 ತಗೊಂತೀವಿ ಗಿಡಗಳು. ಹೂವಿನ ಗಿಡ ಯಾವ್ದಾರು ತಗೊಳ್ಳಿ. ಮಲ್ಲಿಗೆ ಹೂ ತಗೋಣ. ಮಲ್ಲಿಗೆ ದೇವ್ರಿಗೆ ಮುಚ್ಚೋ ಥರ ಹೂ ಬಿಡ್ತಾ ಇದೆಯಲ್ಲ, ಆ ಥರ ಹೂವಿನ ಗಿಡ ಬಿಡ್ತಾರೆ. ಇನ್ಯಾವ ಅದು ರೋಸ್ ಹೂವುಗಳವ ನೋಡು. ಇವಾ ಜಾಸ್ತಿ ಬಿಡ್ತಾರೆ ನೋಡಿ. ಯಾವ ಈಗ ಅದು ಲೈಫು ಎಷ್ಟು ಬರ್ತದೆ? ಅದು ಲೈಫು ಅದು ಎಷ್ಟು ಅದು ಅಷ್ಟಂಗೆ ಹೆಂಗೆ ಚೆನ್ನಾಗಿ ಗೊಬ್ಬರ ಅದೆಲ್ಲ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಗೊತ್ತಾಗುತ್ತೆ. ನೀರು ಹಾಕ್ಬೇಕು, ನೀರು ಕಲ್ಲಾದಂಗೆ ಹೊಡೆದು ಮಣ್ಣು ಸ್ಮೂತಾಗಿರ್ಬೇಕು. ನಾರ್ಮಲ್ಲಾಗಿ ನೀರು ಹಾಕ್ಬೇಕು, ಡೈಲಿ ನೀರು ಹಾಕ್ಬೇಕು. ತಗೋಣ ರೋಸುವಾ? ಯಾವ ಕಲರ್ ತಗೋಣ? ಯಾವುದೋ ಜಾಸ್ತಿ ಯಾವುದು ಹೂ ಬಿಡುತ್ತೆ ಅದು ಇಷ್ಟು, ಯಾವ್ದು ಜಾಸ್ತಿ ಹೂ ಬಿಡುತ್ತೆ ನೋಡಿ.
ಇಷ್ಟನಾ ಚಿಕ್ಕದು? ಕಾಟು ಇದಕ್ಕೆ ಇದು ಮತ್ತೆ ಹಂಗಾರೆ ಎಲ್ಲೋ ಕಲರ್ ತಗೊಳ್ಳೋ. ಎಲ್ಲೋ ಕಲರಾ? ಹಾಂ, ಚಿಕ್ಕದಾಯಿತು ತುಂಬ. ಯಾವುದು ವಿಡಿಯೋ ಬಿಟ್ಟಿದ್ದಲ್ಲ ಮಣ್ಣಾಳು. ಕಟ್ಟೆ ಮಣ್ಣಾಗುತ್ತೆ ಮಣ್ಣ. ನೋಡಿ ಗೈಸ್ ಎಷ್ಟು ಹೂವು ತೊಗೊಂಡ್ವಿ ಅಂತ. ನಾವು ತೊಗೊಳಕ್ಕೆ ಹೋಗಿದ್ದು ಏನು ಹೇಳಿ, ಜಸ್ಟು ಮನಿ ಪ್ಲ್ಯಾಂಟ್ ತರಕ್ಕೆ ಹೋದ್ವಿ. ಮನಿ ಪ್ಲ್ಯಾಂಟ್ ಜೊತೆಗೆ 4-5 ಹೂವು ತೊಗೊಂಡ್ವಿ. 4-5 ಗಿಡ ತೊಗೊಂಡಿದ್ವಿ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಸೊ ನೋಡಿ, ಈ ತಂದಿರೋ ಗಿಡ ಎಲ್ಲ ಇಲ್ಲೇ ಇದೆ. ಈಗ ಇದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಬೇಕು. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಜೋಡಿಸಿದ್ವಿ ಅಂತ. ಸೊ ನೋಡೋದಲ್ಲ ಗೈಸ್ ಹೇಗಿತ್ತು. ಇವಾಗ ಎಷ್ಟು ಮನೆಗೆ ಬಂದ್ವಿ, ತಲೆ ಸ್ವಲ್ಪ ಬಿಸಿಲಿಗೆ ಬಂದ್ವಲ್ಲ ಗುಮ್ ಅಂತೈತೆ. ನೋಡಿ ನೀರು ತೊಗೊಂಬಂದಿದ್ದಾರೆ. ಗೈಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಎಲ್ಲರೂ ಕಾಯ್ತಾ ಇರಲಿಲ್ಲ. ಬ್ಯೂಟಕ್ಕೆ ಬಾಯ್.